ಧಾಮ ಯಾತ್ರೆ ದಿನಾಂಕ ಪ್ರಕಟ. ಭಕ್ತರಿಗೆ ಯಾವ ದಿನದಿಂದ ದರ್ಶನಕ್ಕೆ ಅವಕಾಶ? ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಕೇದಾರನಾಥದ ರಾವಲ್ ಜಗದ್ಗುರು ಭೀಮಾಶಂಕರ ಲಿಂಗದ ಸನ್ನಿಧಿಯಲ್ಲಿ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ತೆರೆಯುವ ದಿನಾಂಕವನ್ನ ನಿರ್ಧರಿಸಲಾಯಿತು. ಪವಿತ್ರ ಹಿಮಾಲಯದ ಹೃದಯ ಭಾಗದಲ್ಲಿ ಅಡಕವಾಗಿರುವ ಕೇದಾರನಾಥ ಧಾಮವು ಮತ್ತೆ ಭಕ್ತರ ಸ್ವಾಗತಕ್ಕೆ ಸಜ್ಜಾಗುತ್ತಿದೆ. ವೇದ ಪಠಣ ಮತ್ತು ಪೂರ್ಣ ಆಚರಣೆಗಳೊಂದಿಗೆ ಕೇದಾರನಾಥ ಧಾಮದ ಬಾಗಿಲು ತೆರೆಯಲಾಗುವುದು. 2026ನೇ ಸಾಲಿನ ಯಾತ್ರಾ ಋತುವಿನ ಮುಹೂರ್ತ ನಿಗದಿಯಾಗಿದ್ದು ಏಪ್ರಿಲ್ 22, 2026ರಂದು ಬೆಳಗ್ಗೆ 8 ಗಂಟೆಗೆ ದೇವಾಲಯದ ಬಾಗಿಲುಗಳು ಭಕ್ತರಿಗೆ ತೆರೆಯಲಿವೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿ ಪ್ರಸಿದ್ಧಿ ಪಡೆದಿರುವ ಕೇದಾರನಾಥ ದೇವಾಲಯವು ಶಿವಭಕ್ತರ ಪಾಲಿಗೆ ಅಪಾರ ಭಕ್ತಿ ಭಾವದ ಕೇಂದ್ರವಾಗಿದೆ. ಪ್ರತಿ ವರ್ಷವೂ ದೇಶದ ನಾನಾ ಭಾಗಗಳಿಂದ ಸಾವಿರಾರು ಯಾತ್ರಿಕರು ಸಂಕಷ್ಟಕರ ಹಿಮಾಲಯ ಪರ್ವತ ಮಾರ್ಗಗಳನ್ನ ದಾಟಿ ಇಲ್ಲಿ ಶಿವನ ದರ್ಶನ ಪಡೆಯುತ್ತಾರೆ. ಕೇವಲ ದೇವಾಲಯದ ಬಾಗಿಲು ತೆರೆಯುವ ಕ್ಷಣಕ್ಕೆ ಮಾತ್ರವಲ್ಲ, ಆ ದಿನದ ವಾತಾವರಣವೇ ಭಕ್ತರ ಕಣ್ಣಿನಲ್ಲಿ ನೀರಾಡಿಸುವಷ್ಟು ಆಧ್ಯಾತ್ಮಿಕ ಚೈತನ್ಯದಿಂದ ತುಂಬಿರುತ್ತದೆ. ಕೇದಾರನಾಥ ದೇವಾಲಯದ ಉದ್ಘಾಟನೆ ಕುರಿತು ಅಧಿಕೃತ ಘೋಷಣೆಯನ್ನು ಓಂಕಾರೇಶ್ವರ ದೇವಸ್ಥಾನದಲ್ಲಿ ನೆರವೇರಿಸಲಾಗಿದೆ. ಚಳಿಗಾಲದಲ್ಲಿ ಕೇದಾರನಾಥನ ಉತ್ಸವ ಮೂರ್ತಿಯಲ್ಲಿ ವಾಸ್ತವ್ಯ ಮಾಡುವ ಪೌರಾಣಿಕ ಪರಂಪರೆ ಇಂದಿಗೂ ಮುಂದುವರೆದಿರುವುದು ಈ ಕ್ಷೇತ್ರದ ವೈಶಿಷ್ಟ್ಯ. ಹಿಮಪಾತದ ಕಾರಣದಿಂದ ಚಳಿಗಾಲದಲ್ಲಿ ದೇವಾಲಯ ಮುಚ್ಚಲಾಗುತ್ತದೆ. ಆದರೆ ಭಕ್ತಿಧಾರೆ ಎಂದಿಗೂ ನಿಲ್ಲುವುದಿಲ್ಲ. ಇದೀಗ ಮತ್ತೆ ಹಿಮ ಕರಗುತ್ತಾ ಪರ್ವತ ದಾರಿಗಳು ತೆರೆಯುತ್ತಾ ಇರುವ ಹೊತ್ತಿನಲ್ಲಿ ಯಾತ್ರೆಯ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಈ ವರ್ಷ ಟಿ ಗಂಗಾಧರ್ ಲಿಂಗ್ ಅವರನ್ನ ಪ್ರಧಾನ ಅರ್ಚಕರಾಗಿ ನೇಮಿಸಲಾಗಿದೆ. ಪೂಜೆ ಪುನಸ್ಕಾರ, ದೈವಿಕ ವಿಧಿವಿಧಾನಗಳು ಹಾಗೂ ದೈನಂದಿನ ಆಚರಣೆಗಳ ಸಮರ್ಪಕ ನಿರ್ವಹಣೆ ಅವರ ಮಾರ್ಗದರ್ಶನದಲ್ಲಿ ನಡೆಯಲಿದ್ದು ಯಾತ್ರಿಕರಿಗೆ ಆಧ್ಯಾತ್ಮಿಕ ಅನುಭವವನ್ನು ಇನ್ನಷ್ಟು ಸಮೃದ್ಧಗೊಳಿಸುವ ನಿರೀಕ್ಷೆ ಇದೆ. ಕೇವಲ ಕೇದಾರನಾಥ ಮಾತ್ರವಲ್ಲ, ಉತ್ತರಾಖಂಡದ ಚಾರ್ಧಾಮ್ ಯಾತ್ರೆಯ ಇತರೆ ಪವಿತ್ರ ಕ್ಷೇತ್ರಗಳಾದ ಬದರಿನಾಥ, ಗಂಗೋತ್ರಿ ಮತ್ತು ಯಮುನೋತ್ರಿ ದೇವಾಲಯಗಳ ದ್ವಾರಗಳ ತೆರೆಯುವ ದಿನಾಂಕಗಳನ್ನು ಪ್ರಕಟಿಸಲಾಗಿದೆ. ಗಂಗೋತ್ರಿ ಮತ್ತು ಯಮುನೋತ್ರಿ ದೇವಾಲಯಗಳು ಏಪ್ರಿಲ್ 19, 2026ರಂದು ತೆರೆದು ಯಾತ್ರಾ ಋತುವಿಗೆ ಅಧಿಕೃತ ಚಾಲನೆ ನೀಡಲಿವೆ. ಬದರಿನಾಥ ದೇವಾಲಯವು ಏಪ್ರಿಲ್ 23, 2026ರಂದು ಬೆಳಗ್ಗೆ 6:15ಕ್ಕೆ ಭಕ್ತರಿಗೆ ದರ್ಶನ ನೀಡಲಿದೆ. ಇದಕ್ಕೂ ಮೊದಲು ಏಪ್ರಿಲ್ 7ರಿಂದ ವಾರ್ಷಿಕ ಬುದುಘರ್ ಯಾತ್ರೆ ಆರಂಭವಾಗಲಿದೆ. ಈ ಎಲ್ಲ ದಿನಾಂಕಗಳು ಭಕ್ತರಲ್ಲಿ ಉತ್ಸಾಹವನ್ನು ಹೆಚ್ಚಿಸಿದ್ದು ಚಾರ್ಧಾಮ್ ಯಾತ್ರೆ ಕೈಗೊಳ್ಳಲು ಸಾವಿರಾರು ಜನರು ಈಗಾಗಲೇ ಸಿದ್ಧತೆ ಆರಂಭಿಸಿದ್ದಾರೆ. ಆದರೆ ಹಿಮಾಲಯ ಯಾತ್ರೆ ಕೇವಲ ಭಕ್ತಿಯ ಪ್ರಶ್ನೆಯಲ್ಲ, ಅದು ಶಿಸ್ತು ಮತ್ತು ಜಾಗೃತೆಯ ಯಾತ್ರೆಯೂ ಹೌದು. ಎತ್ತರದ ಪರ್ವತ ಪ್ರದೇಶಗಳು, ಅಸ್ಥಿರ ಹವಾಮಾನ, ಹಿಮಪಾತದ ಸಾಧ್ಯತೆ ಮತ್ತು ಸೀಮಿತ ಸೌಲಭ್ಯಗಳನ್ನು ಮನದಲ್ಲಿಟ್ಟುಕೊಂಡು ಯಾತ್ರಿಕರು ಮುಂಚಿತ ಯೋಜನೆ ಮಾಡಿಕೊಳ್ಳಬೇಕೆಂದು ಅಧಿಕಾರಿಗಳು ಸೂಚಿಸಿದ್ದಾರೆ. ಆರೋಗ್ಯ ತಪಾಸಣೆ, ಸೂಕ್ತ ಬಟ್ಟೆ, ವಸತಿ ವ್ಯವಸ್ಥೆ ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವುದು ಅಗತ್ಯ. ಭಕ್ತಿ ಭಾವದ ಜೊತೆಗೆ ಸುರಕ್ಷತೆಯೂ ಮುಖ್ಯ ಎಂಬ ಸಂದೇಶವನ್ನು ಅಧಿಕಾರಿಗಳು ನೀಡಿದ್ದಾರೆ. ಹೊಸ ಯಾತ್ರಾ ಋತುವಿನೊಂದಿಗೆ ಹಿಮಾಲಯದ ಪವಿತ್ರ ವಾತಾವರಣದಲ್ಲಿ ಮತ್ತೆ ಹರ ಹರ ಮಹಾದೇವ ಎಂಬ ಘೋಷಣೆ ಮೊಳಗಲಿದ್ದು ಭಕ್ತರ ಮನದಲ್ಲಿ ಭರವಸೆಯ ಹೊಸ ಬೆಳಕು ಹೊಮ್ಮಲಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.